ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವಿ ಗೈಡ್. ನವೆಂಬರ್ 1 ಗೆ ಗಾಳಿನೂ ಒಂಥರ ಡಿಫ್ರೆಂಟ್ ಆಗಿ ಫೀಲ್ ಆಗ್ತಾ ಇತ್ತು. ನಾನು ಟೂ ವೀಲರ್ ಅಲ್ಲಿ ದಾಸರಳ್ಳಿಗೆ ಬಂದಾಗ ಎಲ್ಲೆಲ್ಲೂ ಕೆಂಪು ಹಳದಿ ಬಾವುಟ ಕಾಣ್ತಾ ಇತ್ತು. ಎಲ್ರು ಹೆಮ್ಮೆಯಿಂದ ಕನ್ನಡ ಫ್ಲಾಗ್ ನ ಅವ್ರ ಗಾಡಿಗೆ ಹಾಕಿದ್ರು. ಇದು ಬರೇ ಕನ್ನಡ ಧ್ವಜ ಅಲ್ಲ, ಇದು ನಮ್ಮ ಕನ್ನಡ ಭಾಷೆ ಮೇಲೆ ಇರುವಂತಹ ಪ್ರೀತಿಯನ್ನು ತೋರಿಸುತ್ತೆ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ನಾನು ದಾಸರಳ್ಳಿಗೆ ಹೋದಾಗ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ನಡೀತತ್ತು. ಅಲ್ಲಿ ಹೋಗಿ ಜಾಯ್ನ್ ಆದೆ. ಸುಮಾರು ಜನ ಸೇರಿದ್ರು. ಇವ್ರನ್ನೆಲ್ಲ ನೋಡ್ಬೇಕಾದ್ರೆ ಒಂದೇ ಕನ್ನಡ ತಾಯಿ ಮಕ್ಕಳು ತರ ಕಾಣ್ತಾ ಇದ್ರು. ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮಂದರ ಮುಖದಲ್ಲಿ ಸಂತೋಷ ಇತ್ತು. ಈ ಧ್ವಜ ಹಾರೋದೇ ನೋಡೋದು ಚಂದ. ಜೈ ಭಾರತ ಜನನೀಯ ತನುಜಾತಿ, ಜಯ ಹೇ ಕರ್ನಾಟಕ ಮಾತೆ. ಈ ವಿಡಿಯೋನ ನಿಮ್ಗೋಸ್ಕರ ಮಾಡ್ತಾ ಇದೀನಿ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಜೈ ಕನ್ನಡ ಮಾತೆ. ನಾವು ಕರ್ನಾಟಕದಲ್ಲಿದ್ದೀವಿ. ನಾವು ಆದಷ್ಟು ಕನ್ನಡ ಮಾತಾಡಕ್ಕೆ ಪ್ರಯತ್ನ ಮಾಡೋಣ. ಹಾಗೆ ವಾಪಸ್ ಬರ್ಬೇಕಾದ್ರೆ ನೆಲಮಹೇಶ್ವರಿ ದೇವಸ್ಥಾನದ ಹತ್ರ ಇರುವಂತಹ ರಾಜ್ಕುಮಾರ್ ಸ್ಟ್ಯಾಚು ಮುಂದೆ ಕನ್ನಡ ರಾಜ್ಯೋತ್ಸವನ್ನ ಆಚರಿಸ್ತಾ ಇದ್ರು. ನೀವು ನೋಡ್ಬೋದು ಒಂದು ದೊಡ್ಡ ಧ್ವಜವನ್ನು ಹೇಗೆ ತಿರ್ಸ್ತಿದ್ದಾರೆ ಅಂತ. ಈ ದೊಡ್ಡ ಕನ್ನಡ ಧ್ವಜ ಹಾರಬೇಕಾದ್ರೆ ತುಂಬಾ ನೋಡಕ್ಕೆ ಖುಷಿಯಾಗಿತ್ತು. ಹಾಗೆ ತಮಟೆ ಬಿಟ್ಟಿತ್ತು. ಹಾಗೆ ವೀರಗಾಸಿ ಡ್ರೆಸ್ ಹಾಕಿದ್ರು. ವೀರಗಾಸಿ ಕುಣಿತಾ ಇತ್ತು. ಹಾಗೆ ನಮ್ಮ ಕರ್ನಾಟಕದ ಹೆಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರ ಪಕ್ಕದಲ್ಲೇ ಧ್ವಜ ಕಂಬಕ್ಕೆ ನಿಧಾನಕ್ಕೆ ಧ್ವಜ ಮತ್ತು ಹೂವನ್ನ ಮೇಲೆ ಕಳಿಸ್ತಾ ಇದ್ರು. ಸುತ್ತಲೂ ಇರುವಂತಹ ಜನ ಇದನ್ನ ನೋಡ್ತಾ ಇದ್ರು, ಹಾಗೆ ವಿಡಿಯೋ ಮಾಡ್ತಾ ಇದ್ರು. ತುಂಬಾ ನಿಧಾನಕ್ಕೆ ಜಾಗೃತೆಗೆ ಧ್ವಜನ ಮೇಲೆ ಕಳಿಸ್ತಾ ಇದ್ರು. ಹಲವು ಹಿರಿಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ರು. ಇದರಲ್ಲಿ ನಂಗೆ ವೀರಗಾಸಿ ವೇಷ ತುಂಬಾ ಇಷ್ಟ ಆಗಿತ್ತು. ಹಾಗೆ ಕನ್ನಡ ಮಾತೆ ವೇಷನೂ ತುಂಬಾ ಇಷ್ಟ ಆಯ್ತು. ಸುಮಾರು ಜನ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ಗೆ ಸೇರಿದ್ರು. ಎಲ್ಲೆಲ್ಲೂ ಕನ್ನಡ ಧ್ವಜ ಹಾರ್ತಾ ಇತ್ತು. ಹಿರಿಯರು ಕನ್ನಡ ತಾಯಿಗೆ ಪೂಜೆ ಮಾಡ್ತಾ ಇದ್ದಾರೆ. ಇದು ನೆಲಮಹೇಶ್ವರಿ ಹಿಂದೆ ರೋಡಲ್ಲಿ ನಡೀತಾ ಇರೋದು. ನೀವು ಕನ್ನಡ ರಾಜ್ಯೋತ್ಸವ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನೀವು ನೋಡ್ಬೋದು, ಇಲ್ಲಿ ಧ್ವಜದ ದಾರನ್ನ ಎಳಿತಾ ಇದ್ದಾರೆ. ವಾಲ ಪಟಾಕಿನ ರೋಡ್ ಮೇಲೆ ಉದ್ದಕ್ಕೆ ಹಾಕ್ತಾ ಇದ್ದಾರೆ. ಈ ತರ ಕನ್ನಡ ರಾಜ್ಯೋತ್ಸವನ ಆಚರಿಸೋದನ್ನ ನೋಡೋದೇ ಒಂಥರ ಖುಷಿ. ಡಾಕ್ಟರ್ ರಾಜ್ಕುಮಾರ್, ಯಶ್ ಹಾಗೆ ರಿಷಬ್ ಶೆಟ್ಟಿ ಇವರೆಲ್ಲ ಕನ್ನಡದವರು ಅಂತ ಹೇಳಕ್ಕೆ ಖುಷಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ.